ಗಣತಿ ವರದಿ ಸ್ವೀಕಾರ ವಿಚಾರವಾಗಿ ರಾಜ್ಯದಲ್ಲಿ ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಸಂಸದರಾದ BY ರಾಘವೇಂದ್ರ ಹಾಗೂ ತೀರ್ಥಹಳ್ಳಿ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಪ್ರಾಮಾಣಿಕವಾಗಿ ನಮ್ಮ ಹಿಂದುಳಿದ ವರ್ಗ, ಶೋಷಿತ ಪೀಡಿತ ಸಮಾಜ ಮತ್ತು ಏನು ಪ್ರಾಕ್ಟಿಕಲ್ ಇದೆ, ಯಾರು ಕೂಡ ಈ ಜಾತಿ ಗಣತಿಯ ವಿರುದ್ಧವಾಗಿ ಯಾರು ಕೂಡ ಮಾತಾಡ್ತಾ ಇಲ್ಲ. ಆದರೆ ಮಾಡಿದಂಥ ರೀತಿ ಅಂದರೆ ಇವತ್ತಿನ ಒಂದು ಜಾತಿ ಗಣತಿಯ ಒಂದು ಅನುಸಾರವಾಗಿ ಒಂದು ಸರಿಯಾದ ರೀತಿಯಿಂದ ಒಂದು ಸಬ್ಮಿಟ್ ಆಗಬೇಕು ರಿಪೋರ್ಟನ್ನು ತುಂಬ ಜನ ಹೋಗಿತ್ತು. ನೋಡೋಣ, ಈಗ ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ ರಿಪೋರ್ಟನ್ನು. ನೋಡೋಣ, ಇದು ಸರ್ಕಾರ ಇದು ಯಾವುದೇ ಒಂದು ರಾಜಕೀಯ ದುರುದ್ದೇಶನ ಇಟ್ಕೊಂಡು ಚಿಂತನೆ ಮಾಡಿದೆ. ನಿಜವೂ ಕೂಡ ಹಿಂದುಳಿದ ವರ್ಗದ ಶೋಷಿತ ಪೀಡಿತ ಸಮಾಜಗಳ ಒಂದು ಶ್ರೇಯೋಭಿವೃದ್ಧಿಯನ್ನು ಒಂದು ಪಾರದರ್ಶಕತೆಯಿಂದ ಈ ಒಂದು ರಿಪೋರ್ಟ್ ಇರಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ವಿನಂತಿ. ನಿನ್ನೆ ದಿನ ಜಾತಿ ಗಣತಿಯ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಸಿದ್ದರಾಮಯ್ಯ. ಆಗಲೇ ಹೇಳಿದ್ರು, ಜಾತಿ ಗಣತಿ ವರದಿಯನ್ನು ಯಾವುದೇ ಕಾರಣಕ್ಕೆ ಸ್ವೀಕಾರ ಮಾಡಬಾರ್ದು, ಅದು ಅವೈಜ್ಞಾನಿಕವಾಗಿದೆ ಅಂತೇಳಿ ಹೇಳಿದರು. ಇದರಿಂದ ಹಿಂದುಳಿದ ವರ್ಗದವರಿಗೆ ಏನೋ ಅನ್ಯಾಯ ಆಗಬೇಕು ಅನ್ನುವಂಥದ್ದು ಏನೂ ಇಲ್ಲ. ಆದರೆ ಕೆಲವು ವರ್ಗಗಳನ್ನು ಸರಿಯಾದ ರೀತಿ ಸರ್ವೇನೇ ಮಾಡದೇನೆ ಅನಾವಶ್ಯಕವಾಗಿ ಒಂದು ವರದಿಯನ್ನು ರಾಜಕೀಯ ಪ್ರೇರಿತವಾಗಿ ಕೊಟ್ಟಾಗ ಸಮುದಾಯಗಳಿಗೆ ದೊಡ್ಡ ಧಕ್ಕೆ ಆಗ್ತದೆ. ಇದು ಬಹಳ ಮುಖ್ಯ. 18ನೇ ಇಸ್ವಿಯಿಂದ ಇದು ನಡೀತಾ ಇದೆ. ಅವತ್ತು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಬೇಕಾಗಿತ್ತು, ಉದ್ದೇಶಪೂರ್ವಕವಾಗಿ ಅದನ್ನು ಬಿಟ್ಟರು. ಇವತ್ತು ಈಗಾಗಲೇ ಲಿಂಗಾಯತ ಮುಖಂಡರುಗಳು ವಿನಂತಿ ಮಾಡ್ಕೊಂಡಿದ್ದಾರೆ, ಸ್ವಾಮೀಜಿಗಳು ಮಠಾಧಿಪತಿಗಳು ಹೇಳಿದ್ದಾರೆ. ಅದಲ್ಲದೆ ಒಕ್ಕಲಿಗ ಆದಿಚುಂಚನಗಿರಿ ಶ್ರೀಗಳು ಅಥವಾ ಎಲ್ಲ ಶಾಸಕರುಗಳು ಹೇಳಿದ್ದಾರೆ, ಇದು ಅವೈಜ್ಞಾನಿಕ, ಯಾವುದೇ ರೀತಿ ಸ್ವೀಕಾರ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದರೂ ಕೂಡ ಹಠ ತೊಟ್ಟು ಸಿದ್ದರಾಮಯ್ಯನವರು ಇದನ್ನ ಸ್ವೀಕಾರ ಮಾಡಿದ್ದಾರೆ. ಒಂಥರ ಶೆಡ್ ಹೊಡಿತಾ ಇದ್ದಾರೆ ಸಮುದಾಯಗಳಿಗೆ. ಇದರಿಂದ ಏನು ಮಾಡ್ತಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರದ್ದು ಒಂದು ಯಾವಾಗಲೂ ಸಂಪ್ರದಾಯ ಏನು ಅಂದರೆ ಎಲ್ಲ ಜಾತಿಗಳನ್ನು ಧರ್ಮಗಳನ್ನು ಒಡೆಯುವಂಥದ್ದು. ಮೊದಲಿಂದ ನೋಡಿ, ಆ ಟಿಪ್ಪು ಜಯಂತಿ ಯಾರು ಕೇಳಿರಲಿಲ್ಲ, ಆಚರಣೆಗೆ ತಂದರು. ಲಿಂಗಾಯತರು ಮತ್ತು ವೀರಶೈವರು ಬೇರೆ ಮಾಡಿದ್ರು, ದೊಡ್ಡ ಗಲಾಟೆ ಆಯಿತು, ಬೀದಿಗಿಳಿದ್ರು. ಸ್ವಾಮೀಜಿಗಳಾದಾಗ ಬೀದಿಗಿಳಿದ್ರು, ಅನಾವಶ್ಯಕ ಇಲ್ಲ. ಇವತ್ತು ಜಾತಿ ಉಪಜಾತಿಗಳನ್ನು ಒಡೆಯುವಂಥ ಕೆಲಸ, ಅದರಿಂದ ತನ್ನ ರಾಜಕೀಯ ಸಾಮ್ರಾಜ್ಯವನ್ನು ಕಟ್ತೇನೆ, ಕಾಯಂ ಆಗಿ ಶಾಶ್ವತವಾಗಿ ಅಧಿಕಾರದಲ್ಲಿ ಉಳಿತೇನೆ ಅನ್ನುವಂಥ ಒಂದು ಇದೆಯಲ್ಲ, ಇಡೀ ವ್ಯವಸ್ಥೆಯನ್ನು, ಸಾಮಾಜಿಕ ಶಾಂತಿಯನ್ನು, ನೆಮ್ಮದಿಯನ್ನು ಕದಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇದರ ಫಲವನ್ನು ಕೂಡ ಉಣ್ತಾರೆ. ಮುಂದಿನ ದಿನಗಳಲ್ಲಿ ಇದೇನಾಗ್ತದೆ ಅಂತೇಳಿ ನಾವು ನೋಡಬೇಕಾಗುತ್ತೆ. ಸುಮಾರು 200 ಕೋಟಿ ರೂಪಾಯಿಗಿಂತ ಹೆಚ್ಚು ಈ ವರದಿ ತಯಾರು ಮಾಡಲಿಕ್ಕೆ ಈಗಾಗಲೇ ಖರ್ಚು ಬಂದಿದೆ. ನಿನ್ನೆ ದಿನ ಹೆಗ್ಡೆ ಅವರು ಈ ವರದಿಯನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ನಾನು ಏನು ಮಾಡೋದಿಲ್ಲ ಅಂತೇಳಿ ಆದರೂ ಮಾಡಿದ್ದಾರೆ. ಇದನ್ನು ಏನು ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ.